ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜನವರಿ 2 ಮತ್ತು 3ರಂದು TUCA 9ನೇ ರಾಜ್ಯ ಸಮ್ಮೇಳನ ನಗರದಲ್ಲಿ ಆಯೋಜನೆ. ಚಿನ್ನಪ್ಪ ಕೊಟ್ರಿಕಿ. ಸಚಿವ ಶಿವಾನಂದ ಪಾಟೀಲ್ ಸಂಪುಟದಿಂದ ವಜಾಗೊಳಿಸಲು ಆಗ್ರಹ. ಸಚಿವರಿಗೆ ಕಂಡಲಿ ಘೇರಾವ್. ಚಾಮರಸ್ಮಾಲಿ ಪಾಟೀಲ್. ವಾರ್ಡ್ ನಂಬರ್ 12ರಲ್ಲಿ ಉಪಚುನಾವಣೆ. ಶಾಂತಿಯುತ ಮತದಾನ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಭೇಟಿ ಮಾಡಿದ ರವಿ ಬೋಸ್ರಾಜ್. ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಯೋಜನೆಯಡಿ ಶಿಷ್ಯ ವೇತನ ಕಡಿತ ಬಿಡಲು ಆಗ್ರಹಿಸಿ ABVP ಪ್ರತಿಭಟನೆ. ಕಲಂಗೇರದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಹಕ್ಕು ಬದಲಾವಣೆ. ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಗ್ರಹಿಸಿ ಧರಣಿ. ಕೇಂದ್ರ ಸರ್ಕಾರದ ರಸ್ತೆ ನಿಯಂತ್ರಣ ಕಾಯ್ದೆ ವಿರೋಧಿಸಿ ಖಾಸಗಿ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ಪ್ರತಿಭಟನೆ. ಮತ್ತು ರಾಯ್ಕೆಂ ನೌಕರರ ಪ್ರಥಮ ಸಮ್ಮೇಳನ. ಕಾಯಮಾತಿ ಹಾಗೂ ಇತರೆ ಬೇಡಿಕೆಗಳಿಗಾಗಿ ಬಲಿಷ್ಠ ಹೋರಾಟವನ್ನು ಕಟ್ಟಲು ಸಜ್ಜಾಗಿ. ಕೆ ಸೋಮಶೇಖರ್. ವಾರ್ತೆಗಳ ವಿವರ. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ 9ನೇ ರಾಜ್ಯ ಸಮ್ಮೇಳನ ಜನವರಿ 2 ಮತ್ತು 3ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರಕಿ ಹೇಳಿದರು. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ 9ನೇ ರಾಜ್ಯ ಸಮ್ಮೇಳನ ಜನವರಿ 2 ಮತ್ತು 3ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರಕಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನವರಿ 2ರಂದು ಸಮ್ಮೇಳನದ ಅಂಗವಾಗಿ ಬೃಹತ್ ರ್ಯಾಲಿ ಮತ್ತು ಬಹಿರಂಗ ಸಭೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗುತ್ತದೆ. ಜನವರಿ 3ರಂದು ಜೆಸಿ ಭವನದಲ್ಲಿ ಪ್ರತಿನಿಧಿಗಳ ಅಧಿವೇಶನ ನಡೆಯಲಿದೆ ಎಂದರು. ರಾಜ್ಯ ಸಮ್ಮೇಳನವನ್ನು ಸಿಪಿಐಎಂಎಲ್ ರೆಡ್ ಸ್ಟಾರ್ ರಾಜ್ಯ ಕಾರ್ಯದರ್ಶಿ ಬಿ ರುದ್ರಯ್ಯ ಉದ್ಘಾಟಿಸಲಿದ್ದಾರೆ. ಕಾರ್ಮಿಕ ಮುಖಂಡರುಗಳಾದ ಎಸ್ ಬಾಲನ್, ಶ್ರಮಿಕ ಶಕ್ತಿಯ ವರದ ರಾಜೇಂದ್ರ, ಬಳ್ಳಾರಿಯ AITUC ಮುಖಂಡ ARM ಇಸ್ಮೈಲ್, ಕ್ರಾಂತಿಕಾರಿ ಮಹಿಳಾ ಸಂಘಟನೆಗೆ ರುಕ್ಮಿಣಿ, ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಸಂದೀಪ್, AIKKSನ ಕಂದೆಗಾಲ ಶ್ರೀನಿವಾಸ್ ಮೈಸೂರು, ಭದ್ರಾವತಿ ಸುರೇಶ್ ಸೇರಿದಂತೆ ಅನೇಕರು ಇದ್ದರು. ಅಧ್ಯಕ್ಷತೆಯನ್ನು TUCಯ ರಾಜ್ಯಾಧ್ಯಕ್ಷ ಆರ್ ಮಾನ್ಸಯ್ಯ ವಹಿಸಲಿದ್ದಾರೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ಹಾಗೂ ನವ ಉದಾರವಾದಿ ವಿರುದ್ಧ ಕಾರ್ಮಿಕ ಹೋರಾಟಗಳನ್ನು ಮತ್ತಿಷ್ಟು ಬಲಿಷ್ಠಗೊಳ್ಳುವುದು, ಹಿಂದುತ್ವ ಸರ್ವಾಧಿಕಾರಿ ಧೋರಣೆ, ರೈತ ಮತ್ತು ಕಾರ್ಮಿಕ ಒಳಗೊಂಡ ಐಕ್ಯ ಹೋರಾಟ ಕಟ್ಟುವ ಕುರಿತು ಸಮ್ಮೇಳನ ನಡೆಯಲಿದೆ. ರಾಜ್ಯದ 11 ಜಿಲ್ಲೆಗಳಿಂದ 100 ಪ್ರತಿನಿಧಿಗಳು ಹಾಗೂ 1,000ಕ್ಕೂ ಹೆಚ್ಚು ಜನ ರೈತ ಕಾರ್ಮಿಕರು ಭಾಗವಹಿಸಲಿದ್ದಾರೆ ಎಂದರು. ಜನವರಿ 27, 28, 29 ಈ 3 ದಿನಗಳ ಕಾಲ ಕೇಂದ್ರ ಸಮ್ಮೇಳನ ಒಡಿಶಾದ ಭುವನೇಶ್ವರದಲ್ಲಿ ನಡೀತದೆ. ಅದಕ್ಕೆ ಪೂರಕವಾಗಿ ರಾಜ್ಯ ಸಮ್ಮೇಳನ 2 ಮತ್ತು 3 ನಡೀತದೆ. ಮೊದಲನೇ ದಿನ ರ್ಯಾಲಿ ಮತ್ತು ಬಹಿರಂಗ ಅಧಿವೇಶನ ಜರುಗುತ್ತದೆ. ಬಹಿರಂಗ ಅಧಿವೇಶನ ವೀರಶೈವ ಕಲ್ಯಾಣ ಮಂಟಪದಲ್ಲಿ. ಎರಡನೇ ದಿನ ಪ್ರತಿನಿಧಿಗಳ ಅಧಿವೇಶನ
ಅದು ಜೇಸಿ ಭವನದಲ್ಲಿ ಇರ್ತದೆ. ಮುಖ್ಯವಾಗಿ 11 ಜಿಲ್ಲೆಗಳ 100 ಪ್ರತಿನಿಧಿಗಳು ಅಧಿವೇಶನದ ಕಲಾಪಗಳಲ್ಲಿ ಪಾಲ್ಗೊಳ್ತಾರೆ. ಹಾಗೆಯೇ ಮೊದಲನೇ ದಿನದ ರ್ಯಾಲಿಯಲ್ಲಿ ವಿವಿಧ ವೃತ್ತಿ ಸಂಘಗಳ 1,000ಕ್ಕೂ ಹೆಚ್ಚು ಕಾರ್ಮಿಕ ಮುಂದಾಳುಗಳು ಕೂಡ ರ್ಯಾಲಿಯಲ್ಲಿ ಮತ್ತು ಬಹಿರಂಗ ಅಧಿವೇಶನದಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಖ್ಯವಾಗಿ ಈ 9ನೇ ರಾಜ್ಯ ಸಮ್ಮೇಳನಕ್ಕೆ ಬೆಂಗಳೂರಿನ ಖ್ಯಾತ ನ್ಯಾಯವಾದಿಗಳಾದ ಮತ್ತು ಕಾರ್ಮಿಕ ಮುಖಂಡರಾದ ಎಸ್ ಬಾಲನ್ ಅವರು ಇದ್ದಾರೆ. ಹಾಗೆಯೇ ಕರ್ನಾಟಕ ಶ್ರಮಿಕ ಶಕ್ತಿಯ ವರದರಾಜರು ಇದ್ದಾರೆ. ಹಾಗೆಯೇ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಕನ್ಯಕಲ ಶ್ರೀನಿವಾಸ್ ಅವರು ಇರ್ತಾರೆ. ಹಾಗೆಯೇ APCಯ ಬಳ್ಳಾರಿ ಮುಖಂಡರಾದ ARM ಇಸ್ಮಾಯಿಲ್ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಈ 9ನೇ ರಾಜ್ಯ ಸಮ್ಮೇಳನ CPM ರೆಜಿಸ್ಟ್ರಾರ್ನ ರಾಜ್ಯ ಕಾರ್ಯದರ್ಶಿ ಟಿ ರುದ್ರೇನವರು ಉದ್ಘಾಟನೆ ಮಾಡ್ತಾರೆ. ಅಧಿವೇಶನದ ಅಧ್ಯಕ್ಷತೆಯನ್ನ ಬಹಿರಂಗ ಅಧಿವೇಶನದ ಅಧ್ಯಕ್ಷತೆಯನ್ನ TUCನ ರಾಜ್ಯಾಧ್ಯಕ್ಷರಾದ ಕಮಾಂಡ್ ಆರ್ ಮಾನಸಿಯವರು ವಹಿಸಿಕೊಳ್ತಾರೆ. ಮುಖ್ಯವಾಗಿ ನವ ಫ್ಯಾಸಿಸ್ಟ್ ಆಳ್ವಿಕೆ ಏನಿದೆ ಅದರ ವಿರುದ್ಧ ಮತ್ತು ಕೋಮುವಾದಿ ಸರ್ವಾಧಿಕಾರ ಏನಿದೆ ಅದರ ವಿರುದ್ಧ ಸಿಡಿದೇಳಬೇಕು. ಹಾಗೆಯೇ ಎಲ್ಲ ಕಾರ್ಮಿಕರಿಗೆ ಗುತ್ತಿಗೆ ಕಾರ್ಮಿಕ ಪದ್ಧತಿನ ರದ್ದು ಮಾಡಬೇಕು, ಎಲ್ಲ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅನ್ನೋ ಒತ್ತಾಯ ಈ ಸಮ್ಮೇಳನದಲ್ಲಿ ಇರ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನು ನವ ಉದಾರವಾದಿ ನೀತಿಗಳನ್ನು ಜಾರಿ ಮಾಡಿರುವ ಆ ಉದಾರವಾದಿ ನೀತಿಗಳ ವಿರುದ್ಧ ವಿಶಾಲ ಕಾರ್ಮಿಕ ವರ್ಗ ಐಕ್ಯಗೊಳ್ಳಬೇಕು. ಐಕ್ಯಗೊಳ್ಳೋದ್ರ ಮೂಲಕ ಮಾತ್ರ ಅದನ್ನ ವಿಮರ್ಶಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಭರವಸೆ ಮೇಲೆ ಈ ಸಮ್ಮೇಳನ ಜರುಗುತ್ತದೆ. ಮುಖ್ಯವಾಗಿ ಈ ಸಮ್ಮೇಳನದಲ್ಲಿ ಕೇಂದ್ರದ ಕರಡು ಕಾರ್ಯಕ್ರಮ ಈ ಬಾರಿ ಪ್ರಸ್ತುತ ಸಂದರ್ಭಕ್ಕೆ ತಕ್ಕಂಗೆ ಕಾರ್ಯಕ್ರಮನ ಬದಲಾಯಿಸಬೇಕು ಅನ್ನೋ ಇದ್ರ ಮೇಲೆ ಕೇಂದ್ರ ಕಾರ್ಯಕ್ರಮ ಕರಡು ವರದಿ ಆಮೇಲೆ ರಾಜ್ಯದ ವರದಿ ಕೂಡ ಮನೆಗೆ ಬರ್ತದೆ. ಇದ್ರ ಮೇಲೆ ಎಲ್ಲ ಪ್ರತಿನಿಧಿಗಳು ಸಾಮಾನ್ಯ ಚರ್ಚೆಯನ್ನು ಕೈಗೊಂಡು ಇದನ್ನ ಅಪ್ಡೇಟ್ ಮಾಡ್ತಾರೆ ಕಾರ್ಯಕ್ರಮನ. ಮತ್ತು ಈ ಸಂದರ್ಭದಲ್ಲಿ TUCA ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಆರ್ ಹುಚ್ಚಾರೆಡ್ಡಿ, ಅಜೀಜ್ ಜಹಗೀರ್ದಾರ್, ಜಿ ಅಡವಿರಾವ್ ಉಪಸ್ಥಿತರಿದ್ದರು. ಬರಗಾಲ ಬರಲಿ ಎಂದು ರೈತರು ಕಾಯುತ್ತಾರೆ ಎಂದು ಹೇಳುವ ಮೂಲಕ ರೈತ ಸಮುದಾಯವನ್ನು ಅಪಮಾನ ಮಾಡಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಲು ಕಂಡಲ್ಲಿ ಘೇರಾವ್ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿಪಾಟೀಲ್ ಹೇಳಿದರು. ಬರಗಾಲ ಬರಲಿ ಎಂದು ರೈತರು ಕಾಯುತ್ತಾರೆ ಎಂದು ಹೇಳುವ ಮೂಲಕ ರೈತ ಸಮುದಾಯವನ್ನು ಅಪಮಾನ ಮಾಡಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರನ್ನು ಸಚಿವ ಸಂಪುಟದಿಂದ ಕೈಬಿಡಲು ಕಂಡಲ್ಲಿ ಘೇರಾವ್ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೈತ ಕುಟುಂಬದಿಂದ ಬಂದಿರುವುದಾಗಿ ಹೇಳುತ್ತಲೇ 2ನೇ ಬಾರಿಗೆ ಸಚಿವ ಶಿವಾನಂದ ಪಾಟೀಲ್ ಅವಮಾನಿಸಿದ್ದಾರೆ. ಈ ಹಿಂದೆ ರೈತರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಹೇಳಿದ್ದರು. ಈಗ ಮತ್ತೊಮ್ಮೆ ಬರ ಪರಿಹಾರಕ್ಕಾಗಿ ಬರ ಬರಲಿ ಎಂದು ರೈತರ ನಿರೀಕ್ಷಿಸುತ್ತಿದ್ದಾರೆ ಎಂದು ಹೇಳುವುದು ಅಜ್ಞಾನತನ ಪರಮಾವಧಿಯಾಗಿದೆ. ಸ್ವಾತಂತ್ರ್ಯ ನಂತರದಿಂದಲೂ ರೈತರೇ ದೇಶ ಜನರಿಗೆ ಆಹಾರ ಕೊರತೆಯಾಗದಂತೆ ದೇಶ ಸೇವೆ ಮಾಡುತ್ತಿದ್ದಾರೆ. ಬೇಜವಾಬ್ದಾರಿ ಹೇಳಿಕೆಯಿಂದ ಅಧಿಕಾರ ಮದದಿಂದ ಮಾತನಾಡುವುದನ್ನು ಸಚಿವರು ಶಾಸಕರುಗಳು ನಿಲ್ಲಿಸಬೇಕು. ಸರ್ಕಾರ ಶಾಸಕ ಸಚಿವರುಗಳಿಗೆ ತರಬೇತಿಯನ್ನಾದರೂ ನೀಡಿ ಮಾತನಾಡುವುದನ್ನು ಕಲಿಸಬೇಕು. ದುರುದ್ದೇಶದ ಪೂರ್ವಕವಾಗಿ ಮಾತನಾಡಿರುವ ಶಿವಾನಂದ ಪಾಟೀಲ್ ಸಚಿವರಾಗಿ ಮುಂದುವರಿಯಲು ಅನರ್ಹರಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರ ಹೇಳಿಕೆಯನ್ನು ಸಮರ್ಥಿಸುವುದನ್ನು ನಿಲ್ಲಿಸಬೇಕು. ಆ ಅರ್ಥದಲ್ಲಿ ಹೇಳಿಲ್ಲ ಎಂದು ಹೇಳುತ್ತಿರುವುದು ಸರಿಯಾದ ಬೆಳವಣಿಗೆಯಲ್ಲ. ಕೂಡಲೇ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದರು. ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ನಾರಾಯಣಪುರ ಬಲದಂಡೆ ಮತ್ತು ಎಡದಂಡೆ ಕಾಲುವೆಯಲ್ಲಿ ಬೆಳೆದು ನಿಂತಿರುವ ಮೆಣಸಿನಕಾಯಿ ಬೆಳೆ ರಕ್ಷಣೆಗೆ ಸಮರ್ಪಕ ನೀರು ಹರಿಸಬೇಕೆಂದು ಆಗ್ರಹಿಸಿದರು. ಕೃಷ್ಣಾ ಅಚ್ಚುಕಟ್ಟು ಪ್ರಾಧಿಕಾರ ಸಭೆ 10 ನಿಮಿಷದ ನಡೆಸಿ ಯಾರೊಂದಿಗೆ ಚರ್ಚಿಸದೆ ನೀರು ಹರಿಸುವುದನ್ನು ನಿರ್ಧರಿಸಲಾಗಿದೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಮೆಣಸಿನಕಾಯಿ ಬೆಳೆಗೆ ನೀರು ಹರಿಸದೆ ಹೋದಲ್ಲಿ 400 ಕೋಟಿ ರೂಪಾಯಿ ಅಧಿಕ ಹಾನಿಯಾಗುತ್ತದೆ. ನಾರಾಯಣಪುರ ಜಲಾಶಯದಲ್ಲಿ 51 TMC ನೀರು ಸಂಗ್ರಹವಿದೆ. ಆದರೆ KBJNL ಅಧಿಕಾರಿಗಳು ಅವೈಜ್ಞಾನಿಕ ನೀರಿನ ಲೆಕ್ಕ ಹಾಕಿದ್ದಾರೆ. 13 TMC ನೀರು ಹಾವಿಯಾಗುವುದಾಗಿ ಅಂದಾಜಿಸಲಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹಾವಿಯಾಗುವುದಿಲ್ಲ. ಕಾರಣ ಹೂ ಬಿಡುವ ಹಂತದಲ್ಲಿ ಇರುವ ಮೆಣಸಿನಕಾಯಿ ಬೆಳೆಗೆ ಅಗತ್ಯವಿರುವ ನೀರು ಹರಿಸಲು ನಿರ್ಧರಿಸಬೇಕೆಂದರು. ಒಂದು ಪ್ರತಿಷ್ಠಿತ ರೈತ ಕುಟುಂಬದಿಂದ ಬಂದಂತವರು
ರೈತಾಪಿ ಮಾಡಿನೇ ಅವರು ರಾಜಕೀಯಕ್ಕೆ ಬಂದಂಥವ್ರು, ರೈತರ ಕಷ್ಟ ಸುಖಗಳನ್ನ ತಿಳಿದಂಥವ್ರು. ಆದ್ರೆ ಮೊನ್ನೆ ದಿವಸ ರೈತರು ಬರಗಾಲ ಬರಲಂತ ಇಚ್ಛೆ ಪಡ್ತಾರೆ, ಸಾಲ ಮನ್ನಾ ಆಗ್ತದಂತ ಆಸೆ ಪಡ್ತಾರೆ ಅಂತಕ್ಕಂಥ ಕೀಳು ಮಟ್ಟದ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನೊಂದೇ ಅವರು 5 ಲಕ್ಷ ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಅವಾಗೇ ನೇರವಾಗಿ ಅವರಿಗೆ ಪ್ರಶ್ನೆ ಮಾಡಿದ್ವಿ ಮೀಟಿಂಗ್ ನಲ್ಲಿ. ಇಲ್ಲ, ನಾನು ಆ ರೀತಿ ಹೇಳಿಲ್ಲ, ಈ ರೀತಿ ಹೇಳಿಲ್ಲ ಅಂತ ಏನೋ ಒಂದು ಹಂಗೇನಾಗಿದೆ, ನಾನು ಆ ಮಾತು ಹಿಂದಕ್ಕೆ ತಗೊಳ್ತೀನಿ ಅಂತ ನಮ್ಮ ಮಾತನ್ನು ಹೇಳಿದ್ರು. ಮತ್ತೆ ಪುನಃ ಇವತ್ತು ರೈತರ ಬಗ್ಗೆ ಬಹಳ ಕಿಲೋಮೀಟರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರಂದ್ರೆ ಏನ್ ತಿಳ್ಕೊಂಡಾರೆ ಅವರು? ರೈತರು ಈ ದೇಶದ ಮರ್ಯಾದೆಯನ್ನ ಕಾಪಾಡಿದಂತವರು, ತಮ್ಮ ಜೀವನವನ್ನು ಒತ್ತೆ ಇಟ್ಟು ಈ ದೇಶದ ಮರ್ಯಾದೆಯನ್ನ ಕಾಪಾಡಿದಂತವರು. ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ 35 ಕೋಟಿ ಜನಸಂಖ್ಯೆ ಇತ್ತು. ನಮ್ಮ ದೇಶದ 35 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 135 ಕೋಟಿ ಜನಸಂಖ್ಯೆ ಇದೆ. 35 ಕೋಟಿ ಜನಸಂಖ್ಯೆ ಇರುವಂತ ಸಂದರ್ಭದಲ್ಲಿ ನಮ್ಮ ದೇಶದ ಜನರಿಗೆ, ಬಡ ಜನತೆಗೆ ಆಹಾರ ಇಲ್ಲದೆ ಉಪವಾಸ ಮಲಗುತ್ತಿದ್ರು. ನಮ್ಮ ನೆಹರು ಆಗಿನ ಪ್ರಧಾನಮಂತ್ರಿಗಳೇನಂತಂದ್ರೆ ಅಮೆರಿಕದಿಂದ ಕೆಂಪು ಜೋಳ, ಗೋಧಿ ತಂದು ನಮ್ಮ ದೇಶದ ಬಡ ಜನತೆಗೆ ಕೊಡ್ತಿದ್ರು. ಅಂದ್ರೆ ಇನ್ನೊಂದು ದೇಶಕ್ಕೆ ಹೋಗಿ ಅಂಗಲಾಚುವಂತ ಪರಿಸ್ಥಿತಿ ಅವತ್ತಿತ್ತು ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ. ಆದ್ರೆ ಇವತ್ತು 135 ಕೋಟಿ ಜನಸಂಖ್ಯೆ ಇದೆ. ಈ 135 ಕೋಟಿ ಜನಸಂಖ್ಯೆಗೆ ಅನ್ನ ಕೊಟ್ಟು, ಆಹಾರ ಕೊಟ್ಟು, ಏನ್ ಬೇಕಾದದ್ದು ಕೊಟ್ಟು, ಹಣ್ಣು ಹಂಪಲ, ತರಕಾರಿ, ಮಾಂಸ, ತತ್ತಿ ಎಲ್ಲ ಇವತ್ತು ಸೆಲ್ಫ್ ಸಫಿಸಿಯೆಂಟ್ ಆಗಿ ಹೊರದೇಶಕ್ಕೆ ಕಳಿಸುವಂತ ಶಕ್ತಿ ತಂದು ಇರೋದು ನಮ್ಮ ದೇಶದ ಮಾನ ಕಾಪಾಡಿದಂತ ರೈತರಿಗೆ ಇಂಥ ಹೀನಾಯವಾದಂತ ಮಾತುಗಳನ್ನು ಆಡ್ತಾರಂತಂದ್ರೆ ಇವರಿಗೆ ರಾಜಕಾರಣಿಗಳನ್ಬೇಕು. ಸಿದ್ದರಾಮಯ್ಯನವರು ಆ ಅರ್ಥದಲ್ಲಿ ಹೇಳಿಲ್ಲ, ಏನೇ ಆದ್ರೂ ಅವರು ಆ ರೀತಿ ಮಾತಾಡುವ ಸಮರ್ಥನೆ ಮಾಡಿಕೊಂಡ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಏನಂತ ಸಮರ್ಥನೆ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಮಾಡಬೇಕು. ಸಿದ್ದರಾಮಯ್ಯನವರಿಗೆ ನಾವು ಒತ್ತಾಯ ಮಾಡ್ತೀವಿ, ಈ 135 ಶಾಸಕರಿಗೂ ಕೂಡ ಯಾವ ರೀತಿ ಮಾತಾಡಬೇಕು, ಏನ್ ಮಾತಾಡಬೇಕು ಅನ್ನೋದು ಒಂದು 2 ದಿವಸದ ಅಧ್ಯಯನ ಶಿಬಿರ ಮಾಡಿದ್ರೆ ಒಳ್ಳೆಯದು. ತಿಳುವಳಿಕೆ ಕೊಡ್ಬೇಕು ಅವರು ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಮತ್ತು ಅವರನ್ನ ಕ್ಯಾಬಿನೆಟ್ ನಿಂದ ಹೊರಗಿಡಬೇಕು. ಇಂತಹ ಒಂದು ರೈತರ ಬಗ್ಗೆ ಅಸಂಖ್ಯ ಮಾತಾಡುವಂತವ್ರು ನಾವು ಸಹಿಸಕ್ ಆಗಲ್ಲ. ಇಲ್ಲ ಅಂದ್ರೆ ರಾಜ್ಯದಾದ್ಯಂತ ನಾವು ಕಂಡಾಗ ಏನಂತಂದ್ರೆ ಪ್ರತಿಭಟನೆ ಮಾಡ್ತಕ್ಕಂಥ ಹೋರಾಟವನ್ನು ನಾವು ಹಾಕೊಳ್ಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾವು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ, ಬೂದಯ್ಯ ಸ್ವಾಮಿ, ದೇವರಾಜ್ ನಾಯಕ್, ಗೋವಿಂದ್ ನಾಯಕ್, ಭೀಮರೆಡ್ಡಿ, ಗೋಕುಲ್ ಸಾಬ್, ಬಾಸವರಾಜ್ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 12 ನಗರಸಭೆ ಉಪಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆಯಿತು. ನಗರದ ವಾರ್ಡ್ ನಂಬರ್ 12ರಲ್ಲಿ ನಗರಸಭೆ ಉಪಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆಯಿತು. ನಗರದ ಮಂಗಳವಾರ ಪೇಟೆ ಶಾಲೆಯ ಮತ ಕೇಂದ್ರದಲ್ಲಿ ಬಡಾವಣೆಯ ಜನರು ಬೆಳಗ್ಗೆಯಿಂದ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು. ಚುನಾವಣೆಯಲ್ಲಿ 3 ಜನ ಅಭ್ಯರ್ಥಿಗಳು ಕಣಕ್ಕಿದ್ದು ಬಡಾವಣೆಯ ಮತದಾರರು ಮತದಾನ ಮಾಡಿದರು. ಮತದಾರರ ಪಟ್ಟಿಯ ಅನ್ವಯ ಗುರುತಿನ ಚೀಟಿ ಹಾಗೂ ಇತರೆ ದಾಖಲೆಗಳನ್ನು ಪರಿಶೀಲಿಸಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮತಗಟ್ಟೆ ಹೊರಗಡೆ 3 ಪಕ್ಷದ ಅಭ್ಯರ್ಥಿಗಳು ಮತದಾರರ ಯಾದಿ ಹಿಡಿದು ಮತದಾನ ಮಾಡಿದವರನ್ನು ಕೊನೆ ಪ್ರಯತ್ನವಾಗಿ ಮನವೊಲಿಸುವ ಕೆಲಸ ನಡೆಸಿದರು. ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಿದರು.
ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತೆಲಂಗಾಣ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಅನುಮೂಲ ರೇವಂತ್ ರೆಡ್ಡಿ ಅವರನ್ನು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸ್ರಾಜ್ ಅವರು ಸೌಹಾರ್ದಯುತವಾಗಿ ಭೇಟಿ ಮಾಡಿದರು. ತೆಲಂಗಾಣ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಅನುಮೂಲ ರೇವಂತ್ ರೆಡ್ಡಿ ಅವರನ್ನು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸ್ರಾಜ್ ಅವರು ಸೌಹಾರ್ದಯುತವಾಗಿ ಭೇಟಿ ಮಾಡಿದರು. ತೆಲಂಗಾಣ ಚುನಾವಣೆಯಲ್ಲಿ ಹೈಕಮಾಂಡ್ ಆದೇಶದಂತೆ ರವಿ ಬೋಸ್ರಾಜ್ ಅವರು ಹೆಚ್ಚಿನ ಜವಾಬ್ದಾರಿಯೊಂದಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನಿರಂತರವಾಗಿ ಪ್ರಯತ್ನಿಸಿದ್ದರು. ಅಲ್ಲದೆ ಕರ್ನಾಟಕ ಗಡಿಭಾಗದ ಕೆಲ ಕ್ಷೇತ್ರಗಳ ಸಂಪೂರ್ಣ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಮಕ್ತಲ್ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಹೆಚ್ಚಿನ ಚುನಾವಣಾ ಜವಾಬ್ದಾರಿಯನ್ನು ನಿಭಾಯಿಸಿದ್ದರು. ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಯೋಜನೆಯಡಿ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಯೋಜನೆಯಡಿ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರ 2022-23ನೇ ಸಾಲಿನ ಕಾರ್ಮಿಕ ಮಕ್ಕಳ ಶಿಷ್ಯ ವೇತನವನ್ನು ನವೆಂಬರ್ 9ರಂದು ಬಿಡುಗಡೆಗೊಳಿಸಿದೆ. ಆದರೆ ಇಲ್ಲಿಯವರೆಗೆ ವಿದ್ಯಾರ್ಥಿಗಳ ಖಾತೆಗೆ ಜಮಾವಾಗಿಲ್ಲ. ಹಿಂದಿನ ಸರ್ಕಾರ ಕಾರ್ಮಿಕರ ಮಕ್ಕಳಿಗೆ 50% ವಿದ್ಯಾರ್ಥಿ ವೇತನ ಹೆಚ್ಚಿಸಿತ್ತು. ಆದರೀಗ ಬಿಡುಗಡೆಯಾದ ಶಿಷ್ಯ ವೇತನ ಪಾವತಿಯಾಗುತ್ತಿಲ್ಲ. ಇಂದಿನ ಸರ್ಕಾರ 60% ಶಿಷ್ಯ ವೇತನ ಕಡಿತಗೊಳಿಸಿ ಆದೇಶ ಮಾಡಿದೆ. ಕೂಡಲೇ ಸರ್ಕಾರ ಆದೇಶವನ್ನು ಹಿಂಪಡೆದು ಬಾಕಿ ಇರುವ ಶಿಷ್ಯ ವೇತನ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿತು. ಕಾರ್ಮಿಕ ಕಲ್ಯಾಣ ನಿಧಿಯ ಶಿಷ್ಯ ವೇತನವನ್ನು ಕಡಿತಗೊಳಿಸದೆ ಬಿಡುಗಡೆಗೊಳಿಸಬೇಕು. 4 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕಡಿತಗೊಳಿಸಿರುವುದನ್ನು ಪುನಃ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ನಗರ ಕಾರ್ಯದರ್ಶಿ ಭೀಮೇಶ್ ಸಾಗರ್ ಸೇರಿದಂತೆ ಅನೇಕ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಸಿರ್ವಾರ ತಾಲೂಕಿನ ಮಲ್ಲಟ್ ಹೋಬಳಿಯ ಕಲಂಗೇರ ಗ್ರಾಮದ ಸರ್ವೆ ನಂಬರ್ 117/4 ಎಕರೆ 10 ಗುಂಟೆ ಜಮೀನನ್ನು ನಕಲಿ ದಾಖಲೆಗಳ ಮುಖಾಂತರ ಪೋತಿ ವಿರಾಸತ್ ಮೂಲಕ ಹಕ್ಕು ಬದಲಾವಣೆ ಮಾಡಿ ಕರ್ತವ್ಯ ಲೋಪ ಎಸಗಿದ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ದಲಿತ ಸಂರಕ್ಷಣಾ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಧರಣಿ ನಡೆಯಿತು. ಸಿರ್ವಾರ ತಾಲೂಕಿನ ಮಲ್ಲಟ ಹೋಬಳಿಯ ಕಲಂಗೇರ ಗ್ರಾಮದ ಸರ್ವೆ ನಂಬರ್ 117/4 ಎಕರೆ 10 ಗುಂಟೆ ಜಮೀನನ್ನು ನಕಲಿ ದಾಖಲೆಗಳ ಮುಖಾಂತರ ಪೋತಿ ವಿರಾಸತ್ ಮೂಲಕ ಹಕ್ಕು ಬದಲಾವಣೆ ಮಾಡಿ ಕರ್ತವ್ಯ ಲೋಪ ಎಸಗಿದ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ದಲಿತ ಸಂರಕ್ಷಣಾ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿತು. ಕಲಂಗೇರ ಗ್ರಾಮದ ಸರ್ವೆ ನಂಬರ್ 117/4 ಎಕರೆ 10 ಗುಂಟೆ ಜಮೀನಿನ ಮೂಲಕ ಪಟ್ಟಾದಾರರ ದಿವಂಗತ ಹನುಮಂತಪ್ಪ ತಂದೆ ಮಲ್ಲಪ್ಪ ಚಿಕ್ಕಡ ಕುಡುಬೂರು ಇವರ ಹೆಸರಿನಲ್ಲಿ ಪಟ್ಟ ಮತ್ತು ನೋಂದಣಿ ಇದ್ದು ಸದರಿ ಪಟ್ಟದಾರರು 3/1/2017ರಂದು ಮೃತರಾಗಿದ್ದಾರೆ. ಇದನ್ನು ಗಮನಿಸಿದ ನಕಲಿ ವಾರಸುದಾರರಾದ ಸಾಬಣ್ಣ ತಂದೆ ಹನುಮಂತ ಕಲಂಗೇರ ಇವರು ಮೃತ ವ್ಯಕ್ತಿಯ ದಿವಂಗತ ಹನುಮಂತಪ್ಪ ತಂದೆ ಮಲ್ಲಪ್ಪ ಇವರ ವಾರಸುದಾರರೆಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 2018-19ನೇ ವಹಿವಾಟು ವರ್ಷದಲ್ಲಿ 4-10 ಗುಂಟೆ ಜಮೀನನ್ನು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರ ಸಹಕಾರದೊಂದಿಗೆ ಪೋತಿ ವಿರಾಸತ್ ಮುಖಾಂತರ 14/3/2019ರಂದು ಹಕ್ಕು ಬದಲಾವಣೆ ಪಡೆದುಕೊಂಡಿದ್ದಾರೆ. ನಕಲಿ ವಾರಸುದಾರರಾದ ಸಾಬಣ್ಣ ತಂದೆ ಹನುಮಂತ ನೋಟಿಸ್ ನೀಡಿದ್ದು ಇದುವರೆಗೂ ಉತ್ತರ ನೀಡಿಲ್ಲ. ನಕಲಿ ದಾಖಲೆ ಸೃಷ್ಟಿಸಿದ ಸಾಬಣ್ಣ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. जिंदाबाद
ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಹೋರಾಟ ಮಾಡುವಂಥ ಉದ್ದೇಶ ಏನಂತ ಹೇಳಿದರೆ, ಸಿರುವಾರ ತಾಲೂಕಿನ ಮಲ್ಲಟ ಹೋಬಳಿಯ ಕಲಂಗೀರ ಗ್ರಾಮದ ಸರ್ವೆ ನಂಬರ್ 117 ವಿಸ್ತೀರ್ಣ 4 ಎಕರೆ 10 ಗುಂಟೆ ಜಮೀನನ್ನು ನಕಲಿ ದಾಖಲೆಗಳ ಮುಖಾಂತರ ಕೋತಿ ವಿರಸತ್ ಮಾಡಿಕೊಂಡಿರ್ತಕ್ಕಂಥ ನಕಲಿ ವಾರಸುದಾರ ಸಾಬಣ್ಣ ತಂದೆ ಹನುಮಂತಪ್ಪ ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಮತ್ತು ನಕಲಿ ವಾರಸುದಾರನಿಗೆ ಯಾವುದೇ ಅರ್ಜಿ ಸಲ್ಲಿಸದ ಸಾಬಣ್ಣ ಎನ್ನುವಂಥ ವ್ಯಕ್ತಿಗೆ ಸದರಿ ಜಮೀನನ್ನು ವರ್ಗಾವಣೆ ಮಾಡಿರ್ತಕ್ಕಂಥ ತಪ್ಪಿತಸ್ಥ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರು ಈಗಾಗಲೇ ಕರ್ತವ್ಯ ಲೋಪ ಎಸಗಿದ್ದಾರೆ. ಅವರನ್ನು ಕೂಡಲೇ ಕರ್ತವ್ಯ ಲೋಪದ ಅಡಿಯಲ್ಲಿ ಅವರನ್ನು ಅಮಾನತು ಮಾಡಬೇಕೆನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತಿತ್ತ ಕಡೆ ಗಮನ ಹರಿಸಿ ಈಗಾಗಲೇ ಕರ್ತವ್ಯ ಲೋಪ ಎಸಗಿರ್ತಕ್ಕಂಥ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಮತ್ತು ಅದರ ಜೊತೆಗೆ ಈಗಾಗಲೇ 2019 ಇಸ್ವಿಯಲ್ಲಿ ಯಾವುದೇ ದಾಖಲೆಗಳನ್ನು ಸಲ್ಲಿಸದೆ ಕೋತಿ ವಿರಸತ್ ಅಡಿಯಲ್ಲಿ ಜಮೀನನ್ನು ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ದಾಖಲೆ ನಮ್ಮ ಹತ್ರ ಇದೆ. ಈ ಆರೋಪದ ಅಡಿಯಲ್ಲಿ ಈಗಾಗಲೇ ನಾವು ಕಳೆದ ವರ್ಷ ಕೂಡ ಒಂದು ಹೋರಾಟ ಮಾಡಿದ್ದೀವಿ. ಈಗಾಗಲೇ ಯಾರಿಗೆ ಸೇರಬೇಕಾಗಿತ್ತು ಲಿಂಗಮ್ಮ ಗಂಡ ಹನುಮಂತಪ್ಪ ನೊಂದ ಫಲಾನುಭವಿ ಅವರಿಗೆ ಸಂಬಂಧಿಸಿದಂಥ ಜಮೀನನ್ನು ಕದ್ದುಕೊಂಡಿರ್ತಕ್ಕಂಥ ಅವರ ಜಮೀನನ್ನು ಅವರಿಗೆ ತಿರುಗಿ ಮತ್ತೆ ಯಥಾಸ್ಥಿತಿ ಮಾಡಿ ಸುಮಾರು 1 ವರ್ಷ ಆಗಿದೆ. ಮಾನ್ಯ ತಹಶೀಲ್ದಾರರು ಆದೇಶ ಮಾಡಿದ್ದಾರೆ. ಸೊ ಇದು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ವಹಿಸಬೇಕು ಮತ್ತು ಅವರನ್ನು ಅಮಾನತು ಮಾಡಬೇಕು ಮತ್ತು ತಪ್ಪಿತಸ್ಥ ನಕಲಿ ವಾರಸುದಾರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕಂತ ಉದ್ದೇಶ ನಮ್ಮದು. ನಮ್ಮ ಹೆಸರು LV ಸುರೇಶ್ ಅಂತ ಹೇಳಿ, ಕಲಬುರಗಿ ವಿಭಾಗೀಯ ಅಧ್ಯಕ್ಷರು, ದಲಿತ ಸಂರಕ್ಷಣಾ. ಪ್ರತಿಭಟನೆಯಲ್ಲಿ ಸಂಘಟನೆ ಕಲಬುರಗಿ ವಿಭಾಗೀಯ ಅಧ್ಯಕ್ಷ LV ಸುರೇಶ್, ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾಧ್ಯಕ್ಷ S ನರಸಿಂಹಲು, ದಲಿತ ಸಮರ ಸೇನೆ ಜಿಲ್ಲಾಧ್ಯಕ್ಷ ಅನಿಲ್ ನೀಲಕಂಠ, ಉಪಾಧ್ಯಕ್ಷ ಯೇಸುರಾಜ್, ಚಿದಾನಂದಪ್ಪ, ಮಲ್ಲೇಶ್ ಗದಾರ್, ಬಾಲಸ್ವಾಮಿ ಜಿನ್ನಾಪುರ್, ಹನುಮೇಶ್ ಆರೋಲಿ, ಹನುಮಂತು, ಮೇಷಕ್ ದೊಡ್ಮನಿ, ರಾಮಕೃಷ್ಣ ಪ್ರಸಾದ್, ಶಿವಪುತ್ರ ದಿನ್ನಿ, ಹುಚ್ಚರೆಡ್ಡಿ ಮಲ್ಕಲ್, ಕೆಂಚಪ್ಪ, ಲಕ್ಷ್ಮಣ್ ಮೇಸ್ತ್ರಿ, ಮೌನೇಶ್ ಮರಾಠೆ, ಮೇಷಕ್ ಕೆಂಪು, ಹನುಮೇಶ್ ಭೇರಿ, ನಾಗರಾಜ್ ಜಾಗಡ್ಕಲ್, ಉದಯ್ ಭಂಡಾರಿ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ಕೇಂದ್ರ ಜಾರಿಗೊಳಿಸಲು ಹೊರಟಿರುವ ರಸ್ತೆ ಅಪಘಾತ ನಿಯಂತ್ರಣ ಕಾಯ್ದೆ ವಾಹನ ಚಾಲಕರಿಗೆ ಮಾರಕವಾಗಿದ್ದು, ತಿದ್ದುಪಡಿ ಮೂಲಕ ಚಾಲಕರ ರಕ್ಷಿಸುವಂತೆ ಒತ್ತಾಯಿಸಿ ಖಾಸಗಿ ವಾಹನ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಜಾರಿಗೊಳಿಸಲು ಹೊರಟಿರುವ ರಸ್ತೆ ಅಪಘಾತ ನಿಯಂತ್ರಣ ಕಾಯ್ದೆ ವಾಹನ ಚಾಲಕರಿಗೆ ಮಾರಕವಾಗಿದ್ದು, ತಿದ್ದುಪಡಿ ಮೂಲಕ ಚಾಲಕರ ರಕ್ಷಿಸುವಂತೆ ಒತ್ತಾಯಿಸಿ ಖಾಸಗಿ ವಾಹನ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ನಲ್ಲಿ ಮಂಡಿಸಿರುವ ಹೊಸ ಕಾಯ್ದೆಯಂತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಡೆಯುವ ಅಪಘಾತಗಳಿಗೆ ಚಾಲಕರನ್ನು ಹೊಣೆ ಮಾಡುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಹೆದ್ದಾರಿಗಳಲ್ಲಿ ರಸ್ತೆ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳುವ ಬದಲು ಚಾಲಕರನ್ನು ಹೊಣೆ ಮಾಡಿದರೆ ವೃತ್ತಿ ಜೀವನ ನಡೆಸಲು ಅಸಾಧ್ಯವಾಗುತ್ತದೆ. ಹೆದ್ದಾರಿಗಳಲ್ಲಿ ಸಿಸಿಟಿವಿ ಅಳವಡಿಕೆ, ಹೆದ್ದಾರಿಗಳಲ್ಲಿ ಅಪಘಾತ ಸ್ಥಳ ತಿರುವು ಸೇರಿದಂತೆ ಯಾವುದೇ ಎಚ್ಚರಿನ ನಾಮಫಲಕ ಅಳವಡಿಸದೇ ಇರುವುದು ಸೇರಿದಂತೆ ಅನೇಕ ರಸ್ತೆ ಸುರಕ್ಷಾ ವ್ಯವಸ್ಥೆ ಸೂಕ್ತವಾಗಿರುವುದಿಲ್ಲ. ಅಪಘಾತಕ್ಕೆ ಕೇವಲ ಚಾಲಕನನ್ನು ಹೊಣೆ ಮಾಡಿ 10 ವರ್ಷ ಶಿಕ್ಷೆ ಗುರಿ ಮಾಡುವುದು ಅವೈಜ್ಞಾನಿಕ ಕ್ರಮವಾಗಲಿದೆ. ಕಾರಣ ಚಾಲಕ ಭವಿಷ್ಯಕ್ಕೆ ಅಪಾಯವಾಗಿರುವ ಕಾಯ್ದೆಗಳನ್ನು ಬದಲಿಸುವಂತೆ ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಚಾಲಕರ ಕುರಿತಾಗಿ ಮಂಡಿಸಿದ ಹೊಸ ಕಾನೂನಿಗೆ ನಮ್ಮ ವಿರೋಧ ಇರುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಖಾಸಗಿ ಮತ್ತು ಟ್ಯಾಕ್ಸಿ ವಾಹನಗಳ ಚಾಲಕರ ಸಂಘ ರಾಯಚೂರು ಜಿಲ್ಲಾ ಸಮಿತಿ ಗಮನಕ್ಕೆ ತರುವುದೇನೆಂದರೆ, ಸದರಿ ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಿಸಿದ ಚಾಲಕರಿಗೆ ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆ ವಿಧಿಸುವ ಹೊಸ ಕಾನೂನು ಮಂಡಿಸಿದ್ದಾರೆ. ಆದರೆ ಯಾವೊಬ್ಬ ಚಾಲಕರು ಸಹ ಉದ್ದೇಶಪೂರ್ವಕವಾಗಿ ಅಪಘಾತಗಳನ್ನು ಸಂಭವಿಸುವಂತೆ ಮಾಡುವುದಿಲ್ಲ. ಕೆಲವೊಂದು ಅಂಶಗಳನ್ನು ತಾವುಗಳು ಗಮನದಲ್ಲಿಟ್ಟುಕೊಂಡು ಈ ಅಂಶಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇ ಆದರೆ ಇನ್ನು ಮುಂದೆ ದೇಶದಲ್ಲಿ ಯಾವುದೇ ಅಪಘಾತಗಳು ಸಂಭವಿಸುವುದಿಲ್ಲ. ಪ್ರಮುಖ ಅಂಶಗಳೇನೆಂದರೆ, ಒಂದನೇದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚಾಗಿ ರೋಡ್ ಬ್ರೇಕರ್ಗಳನ್ನು ಅಳವಡಿಸಿರುವುದು, ಎರಡನೇದು ಸುರಕ್ಷಿತವಾದ ರಸ್ತೆಗಳಿದ್ದು ಮುಂದಿನ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿರುವುದು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷತೆಯ ನಾಮಫಲಕಗಳನ್ನು ಅಳವಡಿಸದೇ ಇರುವುದು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತ ನಿಯಂತ್ರಣಕ್ಕೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸದೇ ಇರುವುದು, 6ನೇ ಹಂತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆಗಳು ಗಣನೀಯ ಇಳಿಕೆಯಾಗುವ ಸಾಧ್ಯತೆಗಳಿರುವುದರಿಂದ ಹಲವಾರು ಅದೇ ಕಾರ್ಮಿಕರು ಯಾವುದೇ ಚಾಲಕರು ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಬೇಕು, ಅಪಘಾತ ಮಾಡಬೇಕು ಅನ್ನುವಂಥ ಹಿತಾಸಕ್ತಿ ಯಾರಿಗಿಲ್ಲ. ಯಾಕಂತಂದ್ರೆ ಅವರಿಂದ ಕೂಡ ಸುಮಾರು ಅವ್ರು ಕಂಡುಬಂದಿದ್ದಾರೆ. ಅಂಥವರಿಗೆ ಕೂಡ ಯಾರು ಕೆಟ್ಟದ್ದು ಬಯಸಬೇಕಂತ ಬರಂಗಿಲ್ಲ. ಎಲ್ಲರೂ ಅವರ ಹೊಟ್ಟೆಪಾಡಿ ಬಂದಿರ್ತಾರೆ. ಇಂಥ
ಕಾರ್ಮಿಕರ ವಿರೋಧಿ, ಚಾಲಕರ ವಿರೋಧಿ ಕಾನೂನು ಕಾಯ್ದೆಗಳನ್ನು ತರುವುದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಕಾನೂನು ಜಾರಿ ಮಾಡಬೇಕು. ಹಂಗಾಗಿ ಇವತ್ತು ರಾಯಚೂರು ಜಿಲ್ಲಾ ಸಮಿತಿ ಕಡೆಯಿಂದ ನಾವಿವತ್ತು ಅದನ್ನು ಖಂಡಿಸ್ತೇವೆ, ಅದನ್ನು ವಿರೋಧ ವ್ಯಕ್ತಪಡಿಸ್ತೇವೆ. ಕೂಡಲೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿಪತ್ರವನ್ನು ಸಲ್ಲಿಸಬೇಕು. ಈ ಕೇಂದ್ರ ಸರ್ಕಾರ ಇಂತಹ ಕಾರ್ಮಿಕರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಾ ಕೇಂದ್ರ ನರೇಂದ್ರ ಮೋದಿ ಅವರಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಕೇಂದ್ರದ ಎಲ್ಲಾ ಅಧಿಕಾರಿಗಳು ಕೂಡ ಮಾಡಬೇಕಂತ ನಾವು ಇವತ್ತು ಜಿಲ್ಲಾ ಸಮಿತಿಯಿಂದ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸರ್. ಈ ಸಂದರ್ಭದಲ್ಲಿ ಹಾಜಿ, ಶಬೀರ್, ನರ್ಸಿಂಹ್ಲು ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಚಾಲಕರು ಭಾಗಿಯಾದರು. ರಾಯಚೂರಿನ ಔಷಧೋತ್ಪನ್ನ ಉದ್ಯಮಗಳಲ್ಲಿ ಒಂದಾದ ರಾಯ್ಕೆ ಮೆಡಿಕೇರ್ ಪ್ರೈಲಿನ 100 ಕಾರ್ಮಿಕರ ಹಾಗೂ ನೌಕರರ ಪ್ರಥಮ ಸಮ್ಮೇಳನವನ್ನು ಸ್ಪಂದನ ಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲಾಯಿತು. ಈ ಸಮ್ಮೇಳನವನ್ನು ಉದ್ದೇಶಿಸಿ ಎಐಯುಟಿಯುಸಿ ರಾಜ್ಯ ಅಧ್ಯಕ್ಷರಾದ ಕೆ ಸೋಮಶೇಖರ್ ಮಾತನಾಡುತ್ತಾ, ಒಳ್ಳೆಯ ದಿನಗಳನ್ನು ಕೊಡುವುದಾಗಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರವು ಹಿಂದಿನ ಸರ್ಕಾರಗಳು ಅನುಸರಿಸಿದ ಮಾಲೀಕರ ಪರವಾದ ನೀತಿಗಳನ್ನೇ ಬಹಳ ವೇಗವಾಗಿ ತರಾತುರಿಯಲ್ಲಿ ಜಾರಿಗೊಳಿಸುತ್ತಿದೆ. ಅಲ್ಲದೆ ದುಡಿಯುವವರ ಜೀವನವನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಿದೆ ಎಂದರು. ಮುಂದುವರೆದು ಮಾತನಾಡುತ್ತಾ, ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ದುಡಿಯುವವರು ತೀವ್ರವಾಗಿ ಬಾಧ್ಯತೆಗೆ ತುತ್ತಾಗಿದ್ದಾರೆ. ತ್ಯಾಗ ಬಲಿದಾನಗಳಿಂದ ಗಳಿಸಿದ ಕಾರ್ಮಿಕರ ಹಕ್ಕುಗಳನ್ನು ಮುಟುಕುಗೊಳಿಸಲಾಗುತ್ತಿದೆ. ಸಾರ್ವಜನಿಕ ಉದ್ಯಮಗಳನ್ನು ಜನಹಿತಕ್ಕೆ ವಿರುದ್ಧವಾಗಿ ಖಾಸಗೀಕರಣಗೊಳಿಸಲಾಗುತ್ತಿದೆ. ಕಾಯಂ ಉದ್ಯೋಗಗಳನ್ನು ಕಡಿತ ಮಾಡಲಾಗುತ್ತಿದೆ. ಹೊರಗುತ್ತಿಗೆ, ವಿವಿಧ ರೀತಿಯ ಗುತ್ತಿಗೆ ಕೆಲಸಗಳು, ನಿಗದಿತ ಅವಧಿಗೆ ಮಾತ್ರ ಉದ್ಯೋಗ ಎಂಬ ಹೆಸರಿನಲ್ಲಿ ಕಾರ್ಮಿಕರ ಶೋಷಣೆಯನ್ನು ಮಾಡುತ್ತಿದ್ದಾರೆ. ದುಡಿಯುವ ಜನರ ವೇತನ ಜೀವನ ವೆಚ್ಚಕ್ಕೆ ಹೋಲಿಸಿದರೆ ದಿನ ದಿನ ಕಡಿಮೆಯಾಗುತ್ತಿದೆ. ಸೇವಾ ಭದ್ರತೆ ಮಾಯವಾಗಿದೆ. ಆದ್ದರಿಂದ ನಾವು ಕಾರ್ಮಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಇತರ ದುಡಿಯುವ ಕಾರ್ಮಿಕರ ಜೊತೆಗೆ ಸೇರಿ ಬಲಿಷ್ಠ ಹೋರಾಟಕ್ಕೆ ಮುಂಬರಬೇಕೆಂದು ಕರೆ ನೀಡಿದರು. ಅಲ್ಲದೆ ಹಲವಾರು ಶಾಸನಬದ್ಧ ಸೌಲಭ್ಯಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದ ನೀವು ಸೇವೆ ಕಾಯಂ ಮಾಡಬೇಕೆಂಬ ಬೇಡಿಕೆಗಾಗಿ ಹೋರಾಡಬೇಕು ಎಂದರು. ಸಮ್ಮೇಳನದಲ್ಲಿ ವೀರೇಶ್ ಎನ್ಎಸ್ ಅಧ್ಯಕ್ಷರಾಗಿ, ಯಲ್ಲಪ್ಪ ಮಹೇಶ್ ಚಿಕ್ಕಲ್ಪರ್ವಿ, ಮಲ್ಲೇಶ್ ರಾಮಾಂಜನೇಯ ಶರಣಗೌಡ, ತಾಯಣ್ಣ ನಾಮಾಲಿ ಉಪಾಧ್ಯಕ್ಷರಾಗಿ, ಜಿ ಬಸವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ, ಕರ್ಲಿಂಗ ಇವರನ್ನು ಸಂಘಟನಾ ಕಾರ್ಯದರ್ಶಿಯಾಗಿ, ರಾಘವೇಂದ್ರ ಗೌಡ ಅವರು ಖಜಾಂಚಿಯಾಗಿ, ಬಸವರಾಜ್, ಚೇತನ್, ಮಲ್ಲೇಶ್ವರಯ್ಯ, ರಜಾಕ್ ಜಂಟಿ ಕಾರ್ಯದರ್ಶಿಗಳಾಗಿ ಮತ್ತು ಕಲ್ಲಪ್ಪ, ಮಾಳಪ್ಪ, ಬಸಯ್ಯ, ಎಂಎಂ ರವಿ, ಅಕ್ಬರ್, ಭೂದೇಶ್, ಮಹಾದೇವ್, ಹನುಮೇಶ್, ಗೋವಿಂದರಾಜ್, ಸುನೀಲ್ ಕುಮಾರ್, ಮಧು, ನರಸಪ್ಪ ಮುಂತಾದವರನ್ನು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಉಳ್ಳ ನೂತನ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ಪ್ರಾಸ್ತಾವಿಕವಾಗಿ ಮಹೇಶ್ ಚಿಕ್ಕಲ್ಪರ್ವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 2 ಮತ್ತು 3ರಂದು ಟಿಯುಸಿಎ 9ನೇ ರಾಜ್ಯ ಸಮ್ಮೇಳನ ನಗರದಲ್ಲಿ ಆಯೋಜನೆ. ಚಿನ್ನಪ್ಪ ಕೊಟ್ರಿಗಿ. ಸಚಿವ ಶಿವಾನಂದ ಪಾಟೀಲ್ ಸಂಪುಟದಿಂದ ವಜಾಗೊಳಿಸಲು ಆಗ್ರಹ. ಸಚಿವರಿಗೆ ಕಂಡಲಿ ಘೇರಾವ್. ಚಾಮರಸ್ಮಾಲಿ ಪಾಟೀಲ್. ವಾರ್ಡ್ ನಂಬರ್ 12ರಲ್ಲಿ ಉಪಚುನಾವಣೆ. ಶಾಂತಿಯುತ ಮತದಾನ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಭೇಟಿ ಮಾಡಿದ ರವಿ ಬೋಸ್ರಾಜ್. ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಯೋಜನೆಯಡಿ ಶಿಷ್ಯ ವೇತನ ಕಡಿತ ಬಿಡಲು ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ಕಲಂಗೇರದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಹಕ್ಕು ಬದಲಾವಣೆ. ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಗ್ರಹಿಸಿ ಧರಣಿ. ಕೇಂದ್ರ ಸರ್ಕಾರದ ರಸ್ತೆ ನಿಯಂತ್ರಣ ಕಾಯ್ದೆ ವಿರೋಧಿಸಿ ಖಾಸಗಿ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ಪ್ರತಿಭಟನೆ. ಮತ್ತು ರಾಯ್ಕೆಂ ನೌಕರರ ಪ್ರಥಮ ಸಮ್ಮೇಳನ, ಕಾಯಮಾತಿ ಹಾಗೂ ಇತರೆ ಬೇಡಿಕೆಗಳಿಗಾಗಿ ಬಲಿಷ್ಠ ಹೋರಾಟವನ್ನು ಕಟ್ಟಲು ಸಜ್ಜಾಗಿ. ಕೆ ಸೋಮಶೇಖರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಸ್ಎಕೆ ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.
Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.